ಅಲ್ಲಿ ನಮ್ಮೂರ ಹತ್ರ ವಿದ್ಯಾಸಂದ್ರ ಹಾ ಟ್ರ್ಯಾಕ್ ಮಾಡಿದ್ರು ಬಂದ್ರು ಅವರು ಎಲ್ಲ. ನಾಳೆ ಇಲ್ಲೇ ಮಾಡ್ತೀವಿ ಅಂತ ಎಲ್ಲ ಊರಲ್ಲೆಲ್ಲ ತಾರ್ಸಿದ್ರು. ಸಿಂಗಲ್ ಟಸ್ಕರ್ ಓಡಾಡ್ತಿದ್ದು. ಮೇಲೆ ಯಾಕೋ ಪ್ಲಾನ್ ಚೇಂಜ್ ಮಾಡೋರಲ್ಲಿ. ಅದೇ ಒಂದು ಫೋಟೋ ಇತ್ತಲ್ಲ ಡ್ರೋನ್ ಕ್ಲಿಪ್ಪಿಂಗ್, ಅದೇನೆ ಇವತ್ತು ಟಾರ್ಗೆಟ್ ಮಾಡಿರೋದು. ಅದನ್ನೇ ಟಾರ್ಗೆಟ್ ಮಾಡಿದ್ರು. ಆದ್ರೆ ಇವತ್ತು ಅದಿಲ್ಲ, ಬೇರೆನಂತ. ಬೇರೆ ಅದು ಚೆನ್ನಾಗಿದೆಯಂತ ಅವತ್ತು ರಿಲೀಸ್ ಮಾಡಿದ್ರಲ್ಲ ಮೊನ್ನೆ. ಅದು ಏನೋ ಅದು ಸರ್ ಉಸಿರಾಟದ್ದು ಏನೋ ಅದು ಸರಿಯಾಗಿ ಸಪೋರ್ಟ್ ಮಾಡ್ಲಿಲ್ಲ ಅಂತದ್ದು. ಹುಷಾರಿಲ್ಲ ಅಂತ ಬಿಟ್ಟಿದ್ದಾರೆ. ರೆಸ್ಪಿರೇಟರಿ ಪ್ರಾಬ್ಲಮ್. ತಿರ್ಗಾ ಕಣ್ಣಲ್ಲಿ ಏನೋ ಒಂದು ಸೈಡ್ ಫುಲ್ ಪೊರೆ ಬಂದಿತ್ತಂತೆ. ಅದಕ್ಕೆ ಸುಮ್ಮನೆ ಡೇಂಜರ್ ಅಂತ ಬಿಟ್ಬಿಟ್ಟವ್ರೆ. ಅದು ಬ್ರೀತಿಂಗು ಭಾಷ ಇದೆ, ಪಲ್ಸೆ ಕಮ್ಮಿ ತರ ಅನಿಸ್ತಂತೆ. ಬಿಟ್ಬಿಡವ್ರೆ. ಅಲ್ಲಿ ಎಲ್ಲಿ ವಿಡಿಯೋನು ಯಾರು ಮಾಡಂಗೂ ಇಲ್ಲ, ಸ್ಟ್ರಿಕ್ಟ್ ಇಷ್ಟೊಂದು. ಮತ್ತೆ ಹೆಂಗೆ ಇದು ದೂರನಾ ಕೆಂಗಲ್ಲಿಂದ ದೇವಸ್ಥಾನದಿಂದ? ಅದೇ ಅಲ್ಲಿ ಪ್ಲಾಂಟೇಶನ್ ಮಾಡೋರು ಅಲ್ಲಿ ಇದಾಗೈತೆ. ಯಾವ್ದು ಎಲ್ಲಿ ಹೇಳಿದ್ ಲೊಕೇಶನ್? ಆಕಾಶವಾಣಿ ಟವರ್ ಹತ್ರನೇ. ಅಲ್ಲೇನೇನಾ? ಅಲ್ಲೇನೆ. ದೂರನಾ ಹತ್ರನಾ ಕೆಂಗಲ್ಲಿಂದ? ಕೆಂಗಲ್ಲಿಂದ ಒಂದು 3 ಕಿಲೋಮೀಟರ್ ಆಗ್ತದೆ ಅಷ್ಟೇ. ಹಂಗಾರೆ ಲಾರಿಲಿ ಹೋಗ್ತಾರಂತ. ಮೊನ್ನೆ ಲಾರಿಲಿ ಹೋಗಿರ್ಲಿಲ್ವಂತವ್ರು? ಮೊನ್ನೆ ಲಾರಿ ಇಲ್ಲ, ಅಲ್ಲಿ ನಡ್ಕೊಂಡೆ ಹೊಂಟೋಗ್ಬಿಡಿದ್ವಿ ಸರ್. ಹಿಂದ್ಗಡೆ ಫುಲ್ಲು? ಹಿಂದೆಗಡೆ ಕುರುಪು ಕಾಲೇಜ್ ಅಂತ ಬರ್ತದೆ, ಅದ್ರ ಹಿಂಭಾಗ. ಡಾಟ್ ಮಾಡಾಗಿದೆಯಂತ? ಡಾಟ್ ಮಾಡಿ ಅಲ್ಲಿ ಕಟ್ಟಿ ನೇನು ರಿವರ್ಸ್ ಮಾಡಿರ್ಬೇಕು. ಹಂಗಾರೆ ಗೊತ್ತಾಗತ್ತೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ. ಓಕೆ ಓಕೆ ಸರ್. ಮೋಸ್ಟ್ಲಿ ಅದು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬಹುದು. ಅದೇ ಕಾಡಿಗೆ ಬಿಡ್ತಾರೆ ಮೋಸ್ಟ್ಲಿ. ಕಾಡಾನೆ ಸೆರೆ ಕಾರ್ಯಾಚರಣೆ ಫೈನಲಿ ಯಶಸ್ವಿಯಾಗಿ ನೆರವೇರಿದೆ ಅಂತ ಹೇಳ್ಬೋದು. ಏನು ಚನ್ನಪಟ್ಟಣ ಭಾಗದಲ್ಲಿ ಸುಮಾರು 3 ದಿವಸದಿಂದ ಕಾಡಾನೆ ಕಾರ್ಯಾಚರಣೆ, 3 ದಿವಸದ ಹಿಂದೆ ನಮ್ಮ ಕುಮ್ಕಿ ಆನೆಗಳ ಆಗಮನವಾಗಿತ್ತು. ಅಲ್ಲಿನ ಏನು ಸ್ಥಳೀಯ MLA ಆದಂತ CP ಯೋಗೇಶ್ವರ್ ಅವರು ಆನೆಗಳಿಗೆ ಪೂಜೆ ಮಾಡುವ ಮೂಲಕ ಕಾಡಾನೆ ಸೆರೆ ಕಾರ್ಯಾಚರಣೆಗೆ ಚಾಲನೆಯನ್ನ ಕೊಡ್ತಾರೆ. ಮೊನ್ನೆ ಏನಾಯ್ತು, ಕಾಡಾನೆ ಸೆರೆ ಹಿಡಿಯಕ್ಕೆ ಅಂತ ಕಾಡೊಳಗಡೆ ಹೋಗಿರ್ತಾರೆ. ಬಟ್ ಅಲ್ಲಿ ಒಂದು ಆನೆನ ಹಿಡಿದು ಎಳ್ಕೊಂಡ್ ಬರ್ತಿರ್ತಾರೆ. ಬಟ್ ಏನೋ ಆ ಒಂದು ಕಾಡಾನೆಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಏನೋ ಇತ್ತಂತೆ. ಸೊ ಹೀಗಾಗಿ ವಾಪಸ್ಸು ಅದೇ ಒಂದು ಕಾಡಿಗೆನೆ ಅಲ್ಲೇ ಕಳಿಸ್ಬಿಡ್ತಾರೆ, ಅಂದ್ರೆ ಬಿಟ್ಬಿಡ್ತಾರೆ ಅಲ್ಲೇನೆ. ಅದನ್ನೇನು ಎಳ್ಕೊಂಡ್ ಬರೋದಾಗಿರ್ಬೋದು, ಕ್ಯಾಪ್ಚರ್, ಲಿಫ್ಟಿಂಗು, ಮತ್ತೆ ಬೇರೆ ಕಡೆ ರಿಲೊಕೇಟ್ ಏನು ಕೂಡ ಮಾಡಿಲ್ಲ, ಅದೇ ಒಂದು ಭಾಗದಲ್ಲೇ ಬಿಟ್ಬಿಡ್ತಾರೆ. ಸೊ ನೆಕ್ಸ್ಟ್ ನಿನ್ನೆ ರಜಾ ಇತ್ತು, ನಿನ್ನೆ ಒಂದ್ ಸ್ವಲ್ಪ ಬ್ರೇಕ್ ಇತ್ತು. ನಿನ್ನೆ ಏನು ಶುಕ್ರವಾರ, ಇವತ್ತು ಶನಿವಾರ. ಇವತ್ತು ಬೆಳಗ್ಗೆ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ಕೋತಾರೆ. ಇವತ್ತು ಕಾರ್ಯಾಚರಣೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿ ನಂತರ ಡಾಟ್ ಮಾಡಿ ಒಂದು ಆನೆಯನ್ನು ಕೂಡ ಸೆರೆ ಹಿಡಿದಿದ್ದಾರೆ. ತಾವೆಲ್ಲರೂ ಕೂಡ ನೋಡ್ತಾ ಇರಬಹುದು. ಇದೇ ಒಂದು ಕಾಡಾನೆ ಇವತ್ತು ಸರಿಯಾಗಿರುವಂತದ್ದು. ಇವತ್ತು ಶನಿವಾರ. ಸೊ ಈ ಒಂದು ಆನೆಯನ್ನ ನಂತರದಲ್ಲಿ ಎಳ್ಕೊಬಂದು ಲೋಡ್ ಮಾಡಿ ಆನೆಗೆ ನೋಡಿ ಕೇಜ್ ಲಾರಿಯಲ್ಲಿ ಹಾಕಿದ್ದಾರೆ. ಈಗ ನೆಕ್ಸ್ಟ್ ಈ ಒಂದು ಕಾಡಾನೆನ ಬೇರೆ ಒಂದು ಕಾಡಿನ ಪ್ರದೇಶಕ್ಕೆ, ಬಹುಶಃ ಬಂಡೀಪುರ ಸೈಡ್ ಏನೋ ಒಂದು ಬಿಡುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಒಟ್ಟಾರೆ ಅಲ್ಲಿ ಬಿಡ್ತಾರೆ. ಇದನ್ನೇನು ಬಹುಶಃ ಕೆಲವರು ಸಾಕ್ತಾರೆ ಅಂತಾರೆ, ಕೆಲವರು ಕಾಡಿಗೆ ಬಿಡ್ತಾರೆ ಅಂತಾರೆ. ಅಂದ್ರೆ ಅವರು ಡಿಸೈಡ್ ಮಾಡ್ತಾರೆ ಅಧಿಕಾರಿಗಳು, ಸಾಕ್ತಾರ ಏನು ಅಥವಾ ಕಾಡಿಗೆ ಬಿಡ್ತಾರ ಅಂತ. ಈಗಾಗ್ಲೇ ತುಂಬಾನೇ ಆನೆಗಳು ಇದಾವೆ ಕ್ಯಾಂಪ್ ನಲ್ಲಿ. ಎಷ್ಟು ಅಂತ ಸಾಕಾಗುತ್ತೆ? ಎಲ್ಲ ಆನೆಗಳನ್ನ ಗುಡ್ಡೆ ಮಾಡ್ಕೊಳಕ್ಕಾಗತ್ತಾ? ಅಟ್ಲೀಸ್ಟ್ ಕಾಡಿಗೆ ಬಿಟ್ರೆ ಒಳ್ಳೇದೇ. ಅದೇನೆ ಸುಮ್ಮನೆ ಎಲ್ಲ ಆನೆನು ತಗೊಂಡೋಗಿ ಅಲ್ಲಿ ಬೇರೆ ಅಲ್ಲಿ ಒಂದೊಂದು ಅವಂತರ ಆಗ್ಬಿಡುತ್ತೆ ಕ್ಯಾಂಪ್ ನಲ್ಲಿ ಬೇರೆ. ಸೊ ಹೀಗಾಗಿ ಕ್ಯಾಂಪ್ಗಿಂತ ಈಗಿರೋ ಆನೆಗಳೇ ಸಾಕಾಗಿದೆ. ಅದನ್ನೇ ಪಳಗಿಸ್ಕೊಂಡ್ರೆ ಸಾಕು, ಅದನ್ನೇ ರೆಡಿ ಮಾಡಿದ್ರೆ ಸಾಕು. ಕಾಡಿಗೆ ಬಿಡೋದೇ ಒಳ್ಳೇದು. ಕಾಡಿಗೆ ಬಿಡ್ತಿದ್ದಾರೆ ಅಂತ ಒಂದು ಮಾಹಿತಿ ಬಂದಿದ್ದು, ನೋಡೋಣ. ಕಾಡಿಗೆನೆ ಬಿಡೋದು ಆಲ್ಮೋಸ್ಟ್. ಸೊ ಒಟ್ಟಾರೆ ಈಗ ಕಾರ್ಯಾಚರಣೆ ಇವತ್ತಿಂದು ಮುಕ್ತಾಯ ಆಯ್ತು. ನೆಕ್ಸ್ಟ್ ಒಟ್ಟು 2 ಆನೆ ಸೆರೆಗೆ ಆರ್ಡರ್ ಬಂದಿರೋದಂತೆ. ಬಹುಶಃ ನಾಳೆ ಏನಾದ್ರು ರಜಾ ತಗೋಬೋದೇನೋ, ಮತ್ತೇನಾದ್ರು ನಾಳಿದ್ದು ಕಾರ್ಯಾಚರಣೆ ಸ್ಟಾರ್ಟ್ ಮಾಡಬಹುದೇನೋ. ಸೊ ನೋಡೋಣ ಹೇಗಿರುತ್ತೆ, ಏನ್ ಕತೆ ಆಗುತ್ತೆ ಮುಂದೆ ಅಂತ. ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು, ಏನಾಗ್ಬೋದು ಕಾರ್ಯಾಚರಣೆ, ಏನಾಗ್ತಾ ಇದೆ ಅಂತ. ಯಾಕಂದ್ರೆ ಅಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ದಾರೆ. ಒಳಗಡೆ ಏನು ಕೂಡ ಅಲೋ ಮಾಡ್ತಲ್ಲ. ಯಾಕಂದ್ರೆ ಲಾಸ್ಟ್ ನೀವು ಮಕ್ನ ಆನೆ ನೋಡಿದ್ರಲ್ಲ, ಸೊ ಅದೇ ಒಂದು ಲಾಸ್ಟ್. ಮತ್ತೆ ಈಗ ಬೇರೆ ಒಳಗಡೆ ಯಾರನ್ನೂ ಕೂಡ ಅಲೋ ಮಾಡ್ತಾರ. ತುಂಬಾನೇ ಸ್ಟ್ರಿಕ್ಟ್ ಇರುವಂತ ಕಾರಣ ಅಲ್ಲಿ ಸ್ವಲ್ಪ ಏನು ಪೊಲೀಸ್ ಬಗ್ಗೆ ಬಂದೋಬಸ್ತ್ ಆಗಿರ್ಬೋದು, ಎಲ್ಲ ಪ್ರಿಕಾಷನರಿ ಮೆಜರ್ಸ್ ಕೂಡ ತಗೋತಾರೆ. ಯಾಕಂದ್ರೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಮತ್ತೆ ಅದೇನಾದ್ರು ಒಂಥರ ಇರುತ್ತಲ್ಲ ಪ್ರೋಟೋಕಾಲ್ಸ್ಗಳು, ಸೊ ಅದನ್ನ ಮೇಂಟೈನ್ ಮಾಡ್ತಾ ಇದಾರೆ. ಸೊ ಹಾಗಾಗಿ ಅಲ್ಲಿ ಯಾರಿಗೂ ಕೂಡ ಹೋಗಕ್ ಆಗ್ತಲ್ಲ, ವಿಡಿಯೋ ಮಾಡೋಕ್ಕೂ ಸಹ ಆಗ್ತಾ ಇಲ್ಲ. ಒಟ್ಟಾರೆ ಈಗ ನ್ಯೂಸ್ಗಳಂತೂ ಬರ್ತಾ ಇದಾವೆ. ಈಗಾಗಲೇ ನ್ಯೂಸಲ್ಲೂ ಸಹ ಬಂದಿದೆ ಕಾರ್ಯಾಚರಣೆ ಯಶಸ್ವಿ ಆಗಿದೆ ಅಂತ. ಸೊ ಅದೇ ರೀತಿ ನೀವು ಫೋಟೋ ನೋಡ್ತಾ ಇರಬಹುದು. ಇದೇ ಒಂದು ಕಾಡಾನೆ ಚೆನ್ನಾಗಿದೆ, ಹೆಲ್ತಿ ಆಗಿದೆ. ಬೇರೆ ಒಂದು ಕಾಡಿಗೆ ಈಗ ರಿಲೊಕೇಟ್ ಮಾಡೋಕೆ ಆನೆನ ತಗೊಂಡು ಹೋಗ್ತಾ ಇದ್ದಾರೆ. ಏನು ಚನ್ನಪಟ್ಟಣದಿಂದ ಬಂಡೀಪುರ ಭಾಗಕ್ಕೆ ಹೋಗಿ ಅಲ್ಲಿ ರಿಲೊಕೇಟ್ ಅನ್ನ ಮಾಡ್ತಾರೆ. ವಯ ಮೈಸೂರೇ ಹೋಗ್ಬೇಕು. ಸೊ ಒಟ್ಟಾರೆ ಇದಾಗಿತ್ತು. ನೆಕ್ಸ್ಟ್ ಕ್ಯಾಪ್ಚರ್ ನೋಡ್ಬೇಕು ಯಾವಾಗ. ಒಂದು ದಿವಸ ಬ್ರೇಕ್ ಅನ್ನ ತೆಗೆದುಕೊಂಡು ಇನ್ನೊಂದ್ಸತಿ ಮಾಡಬಹುದು. ಒಟ್ಟಾರೆ ಮಹೇಂದ್ರ ನೇತೃತ್ವದಲ್ಲಿ ನೋಡಿ, ಮಹೇಂದ್ರ ಅದೇ ಒಂದು ಭಾಗಕ್ಕೆ ಬಿಲಾಂಗ್ ಆದಂತವನು. ಮಹೇಂದ್ರ ಅದೇ ಭಾಗ ಅಂದ್ರೆ ಕಬ್ಬಾಳ ಆಗಿರ್ಬೋದು, ಕೆಂಗಲ್ಲು, ಮತ್ತೆ ಸಾತನೂರು, ರಾಮನಗರ. ಸೊ ಇದೇ ಒಂದು ಲೊಕೇಶನ್ ಅಲ್ಲಿ ಮುಂಚೆ ಅಂದ್ರೆ 2017
ಆ ಟೈಮ್ ನಲ್ಲೆಲ್ಲ ಓಡಾಡ್ತಾ ಇದ್ದಂತವನು ಕಾಡಾನೆ ಆಗಿದ್ದಂತ ಟೈಮ್ ನಲ್ಲಿ ಕ್ಯಾಪ್ಚರ್ಗೂ ಮುಂಚೆ. ಈಗ ಅದೇ ಹೋಮ್ ಗ್ರೌಂಡ್ ನಲ್ಲಿ ಕ್ಯಾಪ್ಚರ್ ಅನ್ನ ಮಾಡ್ತಿದ್ದಾನೆ ಅಂತ ನಿಜವಾಗ್ಲೂ ಕೂಡ ಸೂಪರ್. ಆನೆಗೆ ಚಿರಪರಿಚಯವಾದಂತ ಕಾಡಾನೆ, ಈಗ ಅದು ಕೂಡ ನೆನಪಿರುತ್ತೆ ಕಾಡಾನೆಗೆ ಆದಂತ ಟೈಮ್ ನಲ್ಲಿ. ಈಗ ನಮ್ಮ ಕುಮ್ಕಿ ಆನೆ ಆಗಿದ್ದಾನೆ ಮಹೇಂದ್ರ, ಕ್ಯಾಪ್ಟನ್ ಆಗಿದ್ದಾನೆ, ನೆನಪಿರುತ್ತೆ ಎಲ್ಲವೂ ಕೂಡ. ಸೊ ಒಟ್ಟಾರೆ ಮಹೇಂದ್ರ ಆನೆ ನೇತೃತ್ವದಲ್ಲಿ ಇವತ್ತು ಕಾಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆದಿದೆ. ತಪ್ಪದೆ ವಿಶ್ ಮಾಡಿ ಎಲ್ಲ ಆನೆಗಳು ಮತ್ತೆ ಎಲ್ಲ ಸಿಬ್ಬಂದಿಯವರಿಗೂ ಕೂಡ ಒಂದು ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ಯಾಕಂದ್ರೆ ಒಂದು ಕಾರ್ಯಾಚರಣೆ ಅಂದ್ರೆ ತುಂಬಾನೇ ಕಷ್ಟದ ಕೆಲಸ, ಮತ್ತೆ ಒಂದು 100ಕ್ಕೂ ಅಧಿಕ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು.